ನನ್ನ ಹೆಸರು ಲಕ್ಷ್ಮೀಬಾಯಿ ಶಿರ್ಕೆ ಅಂತ. ನಾನು ಹೊಸಪೇಟೆಯಿಂದ ಬಂದಿದ್ದೀನಿ. ನನಗೆ 3-4 ವರ್ಷದಿಂದ ಮೊಣಕಾಲು ನೋವು ಭಾಳ ಇತ್ತು. ನಮ್ಮ ಮಗನ ಫ್ರೆಂಡ್ ತಂದೆ ಸಾರ್ಥಕ ಮಾಡಿಸಿದ್ರು. ಅವ್ರು ನೋಡ್ಕೊಂಡ್ಬಿಟ್ಟು ನಾವು ಇಲ್ಲಿ ಬಂದು ಮೊಣಕಾಲು ನೋವು ಜಾಸ್ತಿ ಇರೋದಕ್ಕೆ ಡಾಕ್ಟ್ರ್ ಭೇಟಿ ಆದ್ವಿ. ಮಾಡಿದ್ರು, ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಎರಡು ಮೊಣಕಾಲನ್ನು ಆಪರೇಷನ್ ಮಾಡಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಾಗಿದೆ. ಚೆನ್ನಾಗಿ ಸ್ಟಾಫ್ ಎಲ್ಲ ಚೆನ್ನಾಗಿದೆ. ಡಾಕ್ಟರ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಇದು ಮಾಡ್ತಾರೆ, ಕೋಆಪ್ರೇಟಿವ್ ಮಾಡ್ತಾರೆ. ಈಗ 5 days ಆಯಿತು ನನಗೆ ಆಪರೇಷನ್ ಆಗಿ. ಇವಾಗ ಸ್ವಲ್ಪ ಅಡ್ಡಾಡ್ತಿದ್ದೀನಿ. ಆಮೇಲೆ ಫಿಸಿಯೋಥೆರಪಿ ಎಲ್ಲ ತುಂಬ ಚೆನ್ನಾಗಿ ಮಾಡಿಸ್ತಿದ್ದಾರೆ. ಬಂದು ಫಿಸಿಯೋಥೆರಪಿನೂ ಚೆನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ಮನೆಗೆ ಹೋಗ್ಬಿಟ್ಟು 1 ತಿಂಗಳು 2 ತಿಂಗಳು ಫಿಸಿಯೋಥೆರಪಿ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ ಡಾಕ್ಟ್ರು. ಆ ಟೈಪೇ ನಾನು ಮಾಡ್ಕೊಂಡು ಹೋಗ್ತೀನಿ. ಆದಷ್ಟು ಡಾಕ್ಟ್ರು ಸಹಾಯ ಎಲ್ಲ ತುಂಬ ಚೆನ್ನಾಗಿದೆ ನನಗೆ. ಥ್ಯಾಂಕ್ಸ್ ಟು ಪ್ರಶಾಂತ್ ಸರ್, ಆಲ್ ದ ಸ್ಟಾಫ್ ಅಂಡ್ ಸರ್ಜಾಪುರ್ ರೋಡ್ ಫರ್ಷ ಹಾಸ್ಪಿಟಲ್. ನಾನು ಡಾಕ್ಟರ್ ಪ್ರಶಾಂತ್ BN ಜೈನ್. ನಾನು ರೋಬೋಟಿಕ್ ಆರ್ಥೋಪ್ಲಾಸ್ಟಿ ಸರ್ಜನ್. ನಾನು ಇಲ್ಲಿ ಸ್ಪರ್ಶ್ ಹಾಸ್ಪಿಟಲ್ ಸರ್ಜಾಪುರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾವು ಈಗ ಮಾತಾಡ್ತಿದ್ದ ವಿಷಯ ಲಕ್ಷ್ಮೀಬಾಯಿ ಶಿರ್ಕೆ ಅನ್ನೋರು. ಇವರು ಹೊಸಪೇಟೆಯಿಂದ ನಮ್ಮಲ್ಲಿ ನೀ ರಿಪ್ಲೇಸ್ಮೆಂಟ್ ಸರ್ಜರಿಗೋಸ್ಕರ ಬಂದಿದ್ರು. ಸೊ ಇವರಿಗೆ 2 ಮೊಣಕಾಲಲ್ಲಿ ನೋವೇ ಇತ್ತು. ಈ ನೋವನ್ನ ಇವರು ತುಂಬ ದಿನದಿಂದ ಸಹಿಸ್ಕೊಳ್ತಾ ಇದ್ದಾರೆ. ರೀಸೆಂಟಾಗಿ ವೆಂಕಟೇಶ್ ಅಂತ ಪೇಷಂಟನ್ನು ನಾವು ಆಪ್ರೇಟ್ ಮಾಡಿ ಅವ್ರು ಹೊಸಪೇಟೆದವರೆ, ಅಲ್ಲಿ ಇವರಿಗೆ ಪರಿಚಯ ಇದೆ. ಸೊ ಇವ್ರು ಆ ಪೇಷಂಟನ್ನು ನೋಡಿದ್ಮೇಲೆ ಅವರಿಂದ ಸ್ಯಾಟಿಸ್ಫೈಡ್ ಆಗಿ ಇದೇ ಥರ ನಮಗೂ 2 ಕಾಲಿಗೆ ಒಟ್ಟಿಗೆ ನೀ ರಿಪ್ಲೇಸ್ಮೆಂಟ್ ಮಾಡಬೇಕು ಅಂತ ಕೇಳ್ಕೊಂಡು ನಮ್ಮ ಹತ್ರ ಬಂದಿದ್ರು. ಸೊ ನಾವು ಇದರಲ್ಲಿ ಇಲ್ಲಿ ರುಟೀನ್ ಆಗಿ ಬೈಲ್ಯಾಟ್ರಲ್ ನೀ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. 2 ಕಾಲನ್ನು ಒಟ್ಟಿಗೆ ಮೊಣಕಾಲು ಜೋಡಣೆ ಸರ್ಜರಿನ ಮಾಡ್ತೀವಿ. ಇದು ಸ್ವಲ್ಪ ಡಿಫಿಕಲ್ಟ್ ಸರ್ಜರಿ ಆಗುತ್ತೆ. ಯಾಕಂದ್ರೆ 2 ಕಾಲನ್ನು ಒಟ್ಟಿಗೆ ಅಟೆಂಡ್ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಆಗ್ತಕ್ಕಂಥ ಬ್ಲಡ್ ಲಾಸು, ಅದರಿಂದ ಆಗ್ತಕ್ಕಂಥ ಹಾರ್ಟಿನ ತೊಂದರೆ, ಅದರಿಂದ ಆಗ್ತಕ್ಕಂಥ ಕಿಡ್ನಿ ತೊಂದರೆ, ಇದನ್ನೆಲ್ಲ ನಾವು ನೋಡಬೇಕಾಗುತ್ತೆ. ನಮ್ಮ ಹಾಸ್ಪಿಟ್ಲಲ್ಲಿ ವಿ ವರ್ಕ್ ಹ್ಯಾಸ್ ಅ ಮಲ್ಟಿ ಸ್ಪೆಷಾಲಿಟಿ ಯೂನಿಟ್. ಇಲ್ಲಿ ನಮಗೆ ಕಾರ್ಡಿಯಾಲಜಿಸ್ಟು ಮತ್ತು ನ್ಯೂರಾಲಜಿಸ್ಟು ಮತ್ತು ನೆಫ್ರಾಲಜಿಸ್ಟು ಈ ಥರ ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ಗಳು 24 ಅವೈಲೇಬಲ್ ಅವ್ರ ಒಪಿನಿಯನ್ ನಮಗೆ ಸಿಗ್ತಾರೆ. ಹಾಗಾಗಿ ನಮಗೆ ಇಂಥ ಹೈ ರಿಸ್ಕ್ ಪೇಷಂಟ್ಸ್ನ ಹ್ಯಾಂಡಲ್ ಮಾಡೋದಕ್ಕೆ ಮಚ್ ಮೋರ್ ಕಂಫರ್ಟ್ ಆಗಿರುತ್ತೆ. ಸೊ ಯೂಶಲಿ ನಾವು OPDನಲ್ಲಿ ಈ ಥರ ಪೇಷಂಟ್ ಬಂದಾಗ 2 ನೀ ರಿಪ್ಲೇಸ್ಮೆಂಟ್ ಬೇಕು ಅಂದರೆ ನಾವು ಫಸ್ಟ್ ಅವರಿಗೆ ಹಾರ್ಟಿನ ಡಾಕ್ಟರ್ ಹತ್ರ ಕಳಿಸಿ ಅವರ ಹಾರ್ಟು ಈ ಥರ ಸರ್ಜರಿ ತಡ್ಕೊಳ್ಳೋ ಕೆಪಾಸಿಟಿ ಇದೆಯಾ ಅಂತ ಒಂದ್ಸರಿ ಚೆಕ್ ಮಾಡಿಸಿ, ಅದು ಅವರು ಓಕೆ ಅಂತ ಸಿಗ್ನಲ್ ಕೊಟ್ಟ ಮೇಲೆ ಅದೇ ರೀತಿ ಅವ್ರಿಗೆ ಕಿಡ್ನಿದೇನೋ ತೊಂದರೆ ಇದ್ದರೆ ಅದನ್ನು ಅಡ್ರೆಸ್ ಮಾಡಿ, ಅದೇ ರೀತಿ ಬಾಕಿ ಫಿಸಿಷಿಯನ್ ಅಂದರೆ ಬೇರೆ ಅವ್ರದ್ದು ರಕ್ತ ಹೇಗಿದೆ, BP ಶುಗರ್ ಹೇಗಿದೆ, ಇದನ್ನೆಲ್ಲ ಒಂದ್ಸರಿ ಚೆಕ್ ಮಾಡಿ OPD ಬೇಸಿಸ್ ಅಂದರೆ ನಾವು ಹೊರಗಡೆ OPDನಲ್ಲೇ ಇವ್ರ ಆಪರೇಷನ್ಗೆ ಸೂಕ್ತರಿದ್ದಾರಾ ಇಲ್ಲ ಅಂತ ನಾವು ಚೆಕ್ ಮಾಡ್ತೀವಿ. ಒನ್ಸ್ ಈ ಚೆಕ್ ಆದಮೇಲೆ ಅನಸ್ತೇಷಿಯಾ ಡಾಕ್ಟರ್ ಹತ್ರ ತೋರಿಸಿ ಅವರು ಆಯ್ತು ಇದು ಮಾಡ್ಬೋದು ಅಂದಾಗ ನಾವು 1 ದಿನ ಈ ಸರ್ಜರಿ ಮಾಡೋಕ್ಕೆ ಅಂತ ಫಿಕ್ಸ್ ಮಾಡಿಕೊಂಡು ಅವಾಗ ಇವರನ್ನ ನಾವು ಸರ್ಜರಿಗೋಸ್ಕರ ಅಡ್ಮಿಷನ್ ಮಾಡ್ತೀವಿ. ಈ ಅಡ್ಮಿಷನ್ ಮಾಡಬೇಕಾದ್ರೆ ಈ ಬೈಲ್ಯಾಟ್ರಲ್ ನೀ ರಿಪ್ಲೇಸ್ಮೆಂಟಲ್ಲಿ ಬಾಕಿ ಸ್ಟ್ರೆಸ್ಗಳು ಕಡಿಮೆ ಇರಬೇಕು ಅಂತ ನಾವು ಇದನ್ನು ರೋಬೋಟಿಕ್ ಸರ್ಜರಿ ಮಾಡ್ತೀವಿ. ಈ ರೋಬೋಟಿಕ್ ಸರ್ಜರಿನಲ್ಲಿ ನಮ್ಮದು ಪ್ಲ್ಯಾನಿಂಗು ಪ್ರತಿಯೊಂದು ಮುಂಚೆ ಪೇಷಂಟ್ CT ಸ್ಕ್ಯಾನ್ ಜೊತೆಗೆ ಆಗುತ್ತೆ. ಹಾಗಾಗಿ ನಾವು ತುಂಬ ಟೈಮು ಇದರಲ್ಲಿ ಕೊಟ್ಟಿರೋದ್ರಿಂದ, ನಾವು ಅದರಲ್ಲಿ ಪ್ಲ್ಯಾನಿಂಗ್ ಎಲ್ಲ ಮಾಡಿರೋದ್ರಿಂದ ಆಪರೇಷನ್ ಟೈಮಲ್ಲಿ ನಮಗೆ ತುಂಬ ಯೋಚನೆ ಮಾಡ್ತಕ್ಕಂಥ ಅವಶ್ಯಕತೆ ಇರಲ್ಲ. ನಮ್ದು ಯಾವ ಸೈಜಿನ ಇಂಪ್ಲಾಂಟ್ ಹಾಕಬೇಕು, ಎಷ್ಟು ಮೂಳೆ ತೆಗಿಬೇಕು, ಎಷ್ಟು ಕಟ್ ಮಾಡಬೇಕು ಅನ್ನೋದೆಲ್ಲ ಮುಂಚೆನೇ ಪ್ಲಾನ್ ಮಾಡಿರ್ತೀವಿ. ಹಾಗಾಗಿ ಸರ್ಜರಿ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಆಗುತ್ತೆ. ಆಪರೇಷನ್ ಟೈಮ್ ಕಡಿಮೆ ಇರೋದ್ರಿಂದ ಆಪರೇಷನ್ನಿಂದ ಆಗ್ತಕ್ಕಂಥ ಬ್ಲಡ್ ಲಾಸು ಕಡಿಮೆ ಮತ್ತು ಅದರಿಂದ ಆಗ್ತಕ್ಕಂಥ ನೋವು ಕಡಿಮೆ. ಸೊ ನಾವು ಈ ಆಪರೇಷನ್ನ ಸಬ್ ವ್ಯಾಸ್ಟಸ್ ಅಂತ, ಅಂದರೆ ಮುಂದೆ ಬರ್ತಕ್ಕಂಥ ಒಂದು ಮಾಂಸನ ಕಟ್ ಮಾಡ್ದಲೆ ಅದ್ರ ಸೈಡಿಂದ ಹೋಗಿ ನಾವು ನೀ ರಿಪ್ಲೇಸ್ಮೆಂಟ್ ಮಾಡ್ತೀವಿ. ಹಾಗಾಗಿ ಮಸಲ್ ಕಟ್ ಆಗದಲೇ ಇರೋದ್ರಿಂದ ಸರ್ಜರಿ ಆದಮೇಲೆ ಅವ್ರಿಗೆ ಬರ್ತಕ್ಕಂಥ ಪೇಯ್ನು ತುಂಬ ಕಡಿಮೆ ಇರುತ್ತೆ ಮತ್ತು ಮಾಂಸದ ವೀಕ್ನೆಸ್ ಏನಾಗುತ್ತೆ ಅದು ಕಡಿಮೆ ಇರುತ್ತೆ. ಹಾಗಾಗಿ ಈ ಫಿಸಿಯೋಥೆರಪಿ ಎಕ್ಸಸೈಸ್ ರಿಕ್ವೈರ್ಮೆಂಟು ಕೂಡ ಈ ಆಪರೇಷನ್ ಆದಮೇಲೆ ಕಡಿಮೆ ಇರುತ್ತೆ. ಥ್ಯಾಂಕ್ ಯು.